ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಸಂಡೇ ಅಂತಂದರೆ ಒಂದಿನ ರಜೆ. ಆದರೆ ನಮ್ಮಂಥ ಮನೆ ಮಕ್ಕಳು ಕೆಲಸ ಜವಾಬ್ದಾರಿ ಇರೋರಿಗೆ ಸಂಡೇ ಕೂಡ ಒಂದು ರೀತಿಯಲ್ಲಿ ಫುಲ್ ವರ್ಕಿಂಗ್ ಡೇನೆ. ಏನಂತೀರಾ? ಇವತ್ತಿನ ಸಂಡೇ ಕೂಡ ಹಾಗೆ ಮನೆ ಕೆಲಸ, ಅಡುಗೆ, ಹಸುಗಳ ಆರೈಕೆ, ಮನೆಯ ಸ್ವಚ್ಛತೆ, ಫ್ಯಾಮಿಲಿ ಟೈಮ್, ಹೀಗೆ ಒಂದೊಂದೇ ಕೆಲಸ ಮಾಡ್ತಾ ದಿನ ಹೇಗೆ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ಇವತ್ತಿನ ನನ್ನ ಸಂಡೇ ಬಂದು ಶುರುವಾಗಿದ್ದು ಮನೆಯ ಕ್ಲೀನಿಂಗ್ನಿಂದ. ಬೆಡ್ಶೀಟ್ಸು, ಸೋಫಾ ಕವರ್ಸು ಎಲ್ಲನೂ ತೊಗೊಂಡು ವಾಶ್ ಮಾಡೋಕ್ಕೆ ಅಂತಂದ್ಬಿಟ್ಟು ಹಾಕಿದೆ. ವಾಶ್ ಏನೋ ಮಷಿನ್ ಮಾಡುತ್ತೆ, ಒಣಗಾಕೋದು ಮಷಿನ್ ಮಾಡಬಾರ್ದಾ ಅಂತ ಮನ್ಸು ಹೇಳಿದ್ರು. ಒಣಗಾಕಕ್ಕೆ ನಾವೇ ಹೋಗಬೇಕು. ಮತ್ತು ಎಲ್ಲ ಬಟ್ಟೆಗಳನ್ನೂ ಒಣಗಾಕಿ ನೋಡೋಕೆ ಇವೆಲ್ಲ ಸಣ್ಣ ಸಣ್ಣ ಕೆಲಸಗಳಂತೆ ಕಾಣುತ್ತವೆ. ಆದರೆ ಒಂದು ಮನೆ ನೀಟಾಗಿ ಸುಂದರವಾಗಿ ಇರಬೇಕಂತಂದರೆ ಇದರ ಹಿಂದೆ ಸಾಕಷ್ಟು ಶ್ರಮ ಕೂಡ ಇರುತ್ತೆ. ಜೀವನದಲ್ಲೂ ಹಾಗೆ ಅಲ್ವಾ? ನಮ್ಮ ಹೊರಗಿನಿಂದ ಕಾಣೋ ಒಂದು ಸುಂದರವಾದ ಜೀವನದ ಹಿಂದೆ ಕಾಣದಷ್ಟು ಸಣ್ಣ ಸಣ್ಣ ಪ್ರಯತ್ನಗಳೂ ಇರುತ್ತವೆ. ಯಾವುದೇ ಒಳ್ಳೆಯ ಫಲಿತಾಂಶ ಒಂದೇ ದಿನದಲ್ಲಿ ಬರೋದಿಲ್ಲ. ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಪ್ರಯತ್ನಗಳೇ ಅದನ್ನು ಕಟ್ಟಿಕೊಡುತ್ತವೆ ಅಂದರೆ ತಪ್ಪಾಗಲ್ಲ. ಬಟ್ಟೆ ಕೆಲಸನ ಮುಗಿಸಿ ಒಂದು ವಾರಕ್ಕೆ ಬೇಕಾಗುವಷ್ಟು ಇಡ್ಲಿ ಮತ್ತು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಅವಲಕ್ಕಿ ಮತ್ತು ಮೆಂತ್ಯನ ನೆನೆ ಹಾಕ್ತೆ. ಇದು ಕೂಡ ನನಗೆ ತುಂಬ ಇಷ್ಟ ಆಗೋ ಒಂದು ಕೆಲಸ. ಒಂದಿಷ್ಟು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಮುಂದಿನ ಕೆಲವು ದಿನಗಳ ಕೆಲಸ ಸ್ವಲ್ಪ ಈಸಿ ಆಗುತ್ತೆ. ನಮ್ಮ ಜೀವನದಲ್ಲೂ ಪ್ಲ್ಯಾನಿಂಗ್ ತುಂಬ ಮುಖ್ಯ. ಇವತ್ತು ಮಾಡೋ ಒಂದು ಸಣ್ಣ ಪ್ರಿಪ್ರೇಷನ್ ನಾಳೆಯ ದೊಡ್ಡ ಸ್ಟ್ರೆಸ್ನ ಕಡಿಮೆ ಮಾಡ್ಬೋದಲ್ವಾ? ಅದಕ್ಕೆ ಕೆಲಸ ಎಷ್ಟೇ ಇದ್ದರೂ ಸ್ವಲ್ಪ ಮುಂಚಿತವಾಗಿ ಯೋಚಿಸಿ ಮಾಡೋ ಅಭ್ಯಾಸ ನಮಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಈ ಕೆಲಸ ಮುಗಿಸಿ ಈ ದಿನದ ಊಟ ಮಾಡೋದಕ್ಕೆ ರೆಡಿ ಮಾಡಿದೆ. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನ್ ಗ್ರೇವಿ, ರೈಸ್ ಮತ್ತು ಮುದ್ದೆ ಮಾಡಬೇಕು ಅಂದ್ಕೊಂಡೆ. ನಮ್ಮ ಮನೇಲೆಲ್ಲ ಅಡುಗೆನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿದೆ ಅಂತ ಮಾತ್ರ ಹೇಳಲ್ಲ. ಅದೇ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ, ಖಾರ ಕಡಿಮೆ ಆಗಿದೆ ಅಥವಾ ಟೇಸ್ಟ್ ಕಡಿಮೆ ಇದೆ ಅಂತಂದರೆ ಅಡುಗೆ ಅಷ್ಟೊಂದು ಟೇಸ್ಟ್ ಇಲ್ಲ, ತಿನ್ಬೋದಷ್ಟೇ ಅಂತಂದ್ಬಿಟ್ಟು ಒಪಿನಿಯನ್ ಹೇಳ್ತಾರೆ. ಆದರೆ ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದಾಗೂ ಹೇಳಲ್ಲ, ಚೆನ್ನಾಗಿ ಮಾಡಿದಾಗೂ ಹೇಳಲ್ಲ. ನಿಮ್ಮ ಮನೇಲೂ ಇದೇ ಥರನಾ? ನಿಮ್ಮ ಮನೇಲಿ ಯಾವ ಥರ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನೇನು ಪರ್ಫೆಕ್ಟ್ ಶೆಫ್ ಏನಲ್ಲ, ಆದರೆ ಮನೆಯವ್ರಿಗಾಗಿ ಪ್ರತಿದಿನ ಏನಾದರೂ ಹೊಸ್ದಾಗಿ ಟ್ರೈ ಮಾಡಬೇಕು ಅನ್ನೋದು ನನಗಿಷ್ಟ. ಜೀವನದಲ್ಲೂ ಹಾಗೆ ಅಲ್ವಾ? ಪರ್ಫೆಕ್ಟಾಗಿರಬೇಕು ಅಂತ ಕಾಯ್ತಾ ಇದ್ದರೆ ನಾವು ಏನನ್ನೂ ಶುರು ಮಾಡೋಕ್ಕಾಗಲ್ಲ. ಮೊದಲು ಶುರು ಮಾಡಬೇಕು, ತಪ್ಪಾದರೆ ಕಲಿಬೇಕು, ಮತ್ತೆ ಇಂಪ್ರೂವ್ ಮಾಡ್ಕೋಬೇಕು ಅಲ್ವಾ? ನಾನಿವತ್ತು ಫುಲ್ ಗ್ರೀನರಿ ಚಿಕನ್ ಮಾಡಬೇಕಂತಂದ್ಬಿಟ್ಟು ಫುಲ್ ಗ್ರೀನ್ ರೆಸಿಪೀಸ್ನ ಹಾಕ್ಬಿಟ್ಟು ಗ್ರೀನ್ ಚಿಕನ್ನ ರೆಡಿ ಮಾಡಿದೆ. ಏನಂದರೆ ನಾವೇ ಅಡುಗೆ ಮಾಡಿದ್ರೆ ನಮಗೆ ತಿನ್ನೋದಕ್ಕೆ ಸ್ವಲ್ಪ ನಾವು ಮಾಡಿದ್ದನ್ನ ತಿನ್ನಬೇಕಂದ್ರೆ ಅಷ್ಟೊಂದು ಇಷ್ಟ ಆಗಲ್ಲ. ಹಂಗಂದ್ಬಿಟ್ಟು ಚೆನ್ನಾಗಿ ಮಾಡಿಲ್ಲ ಅಂತೇನಲ್ಲ. ಬಿಸಿ ಬಿಸಿ ಮುದ್ದೆ ಜೊತೆ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ನಾನಂತೂ ಚೆನ್ನಾಗಿ ತಿಂದು ನೆಕ್ಸ್ಟ್ ನನ್ನ ಕೆಲಸ ಹಸುಗಳದ್ದು. ಮನೆಯ ಕೆಲಸಗಳೆಲ್ಲನ್ನ ಮಾಡ್ತಾ ಇದ್ದಾಗ ನಮ್ಮ ಮನೆಯ ಈ ಮೂಕಜೀವಿಗಳನ್ನ ಮಾತ್ರ ಮರೆಯೋಕ್ಕಾಗಲ್ಲ. ನಮ್ಮ ಹಸುಗಳಿಗೆ ಸಮಯಕ್ಕೆ ಸರಿಯಾಗಿ ನೀರು ಕುಡಿಸೋದು, ಮೇವು ಹಾಕೋದು, ಇದು ನಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಒಂದು. ಇವರಿಗೆ ನಮ್ಮ ಹಾಗೆ ಮಾತಾಡೋಕೆ ಬರಲ್ಲ, ನನಗೆ ನೀರು ಬೇಕು, ನನಗೆ ಹಸಿವಾಗಿದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವುಗಳನ್ನು ನೋಡಿಕೊಂಡು ಅವುಗಳಿಗೆ ಬೇಕಾಗಿರೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದೊಂಥರ ಫೇಸ್ ರೀಡಿಂಗ್ ಥರ ಅಲ್ವಾ? ಅದ್ರ ಫೇಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಅದು ನೀರು ಕೇಳ್ತೈತಾ, ಮೇವು ಕೇಳ್ತೈತಾ ಅಂತಂದ್ಬಿಟ್ಟು. ಈ ಬಿಸಿಲಿನ ಸಮಯದಲ್ಲಿ ನಮಗೆ ಒಂದು ಲೋಟ ನೀರು ಎಷ್ಟು ಮುಖ್ಯ ಅನಿಸುತ್ತೋ ಅದೇ ರೀತಿ ಈ ಮೂಕಜೀವಿಗಳಿಗೂ ನೀರು ತುಂಬಾ ಮುಖ್ಯ. ಅದಕ್ಕೆ ಎಷ್ಟೇ ಕೆಲಸ ಇದ್ದರೂ ಮೊದಲು ಇವರಿಗೆ ನೀರು, ಮೇವು ಎಲ್ಲ ಸರಿಯಾಗಿ ಇದೆಯಾ ಅಂತ ನೋಡ್ಕೋತೀವಿ. ನೀರು ಕುಡಿಯುವಾಗ ಇವ್ರನ್ನ ನೋಡಿದ್ರೆ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ಮನೆಯಲ್ಲಿರುವ ಮೂಕ ಪ್ರಾಣಿಗಳನ್ನು ಸಾಕೋದು ಅಂದರೆ ಕೇವಲ ಅವುಗಳಿಂದ ನಮಗೆ ಏನು ಸಿಗುತ್ತೆ ಅನ್ನೋದು ಮಾತ್ರ ಅಲ್ಲ, ಅವುಗಳನ್ನು ನೋಡಿಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಅಂತಲೇ ಹೇಳ್ಬೋದು. ನಾವು ಅವುಗಳಿಗೆ ಪ್ರೀತಿ ಮತ್ತು ಕಾಳಜಿ ಕೊಟ್ಟರೆ ಅವು ಕೂಡ ನಮಗೆ ತಮ್ಮದೇ ರೀತಿಯಲ್ಲಿ ಪ್ರೀತಿ ತೋರಿಸುತ್ತವೆ ಅಲ್ವಾ? ಮನುಷ್ಯರ ಜೊತೆ ಮಾತ್ರ ಅಲ್ಲ, ಪ್ರಾಣಿಗಳ ಜೊತೆ ಕಳೆದ ಕೆಲವು ಕ್ಷಣಗಳಲ್ಲೂ ತುಂಬ ನೆಮ್ಮದಿ ಇರುತ್ತೆ. ಇವರನ್ನು ನೋಡ್ತಾ ಇದ್ದಾಗ ನನಗೆ ಯಾವಾಗಲೂ ಒಂದು ಮಾತು ನೆನಪಾಗುತ್ತೆ. ನಮ್ಮ ಮೇಲೆ ಅವಲಂಬಿತವಾಗಿರುವ ಜೀವಿಯನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜೀವನದ ಒಂದು ಸುಂದರವಾದ ಜವಾಬ್ದಾರಿ ಅಂತಲೇ ಹೇಳ್ಬೋದು ಅಲ್ವಾ? ಹಸು ಕರು ಕೆಲಸ ಮುಗಿಸಿ ಆಮೇಲೆ ನಮ್ಮ ಕೆಲಸ ಮನೆ ಮುಂದಿರೋ ಜಾಗನ ಕ್ಲೀನ್ ಮಾಡೋ ಕೆಲಸ. ಆ್ಯಕ್ಚುಲಿ ನಾವು ರೀಸೆಂಟಾಗೆ ದನಗಳಿಗೆ ಗೊಂತು ಮಾಡಿಸಿರೋ ವಿಡಿಯೋ ಬೇರೆಯೇ ಇದೆ, ಅದನ್ನೊಂದು ವಿಡಿಯೋ ಹಾಕ್ತೀನಿ. ಗೊಂತು ಮುಂದೆನೂ ಕೂಡ ಹಾಗೆ ಮನೆ ಮುಂದೆ ಸೇರಿಸಿ ನಾವು ಕಾಂಕ್ರೀಟ್ ಹಾಕ್ಸಿದ್ದು ಸುಮಾರು ಒಂದು 20 ದಿನ ಆಗಿತ್ತು. ಕ್ಯೂರಿಂಗಾಗಿ ನಾವು ಒಣ ಹುಲ್ಲು ಅಂದರೆ ಭತ್ತದ ಹುಲ್ಲು ಮತ್ತು ಸ್ವಲ್ಪ ರಾಗಿ ಹುಲ್ಲು ಹಾಕಿದ್ವಿ. ಈ ಹುಲ್ಲೆಲ್ಲ ಡೈಲಿ ನೀರು ಬಿದ್ದು ಫುಲ್ಲು ಒಂಥರ ಗೊಬ್ಬರ ಥರನೇ ಕೊಳ್ತೋಗ್ಬಿಟ್ಟಿತ್ತು. ಈ ಕೆಲಸಕ್ಕೆ ನಾನು ಒಬ್ಬಳೇ ಅಲ್ಲ, ನನ್ನ ಮಗ ಮತ್ತು ನನ್ನ ಅಕ್ಕನ ಮಗ ಇಬ್ಬರೂ ಸೇರಿ ಕ್ಲೀನ್ ಮಾಡೋಕ್ಕೆ ರೆಡಿ ಮಾಡಿದ್ವಿ. ನಿಜ ಹೇಳಬೇಕಂತಂದರೆ ಕೆಲಸವನ್ನು ನಾವು ಒಬ್ಬರೇ ಮಾಡಿದಾಗ ಅದು ಕೇವಲ ಕೆಲಸ ಆಗಿರುತ್ತೆ.
ಆದರೆ ಎಲ್ಲರೂ ಸೇರಿ ಮಾಡಿದಾಗ ಅದೇ ಕೆಲಸ ಒಂದು ಮೆಮೊರಿ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಮಕ್ಕಳು ನಮ್ಮ ಜೊತೆ ಕೆಲಸ ಮಾಡಿದಾಗ ಅವ್ರಿಗೂ ಒಂದು ಹ್ಯಾಬಿಟ್ ಆಗುತ್ತೆ. ಮನೆಯ ಕೆಲಸ ಅಂದರೆ ಯಾರತ್ತೋ ಒಂದು ವ್ಯಕ್ತಿಯ ಕೆಲಸ ಅಲ್ಲ, ಮನೆ ಎಲ್ಲರದ್ದಾದರೆ ಅದರ ಜವಾಬ್ದಾರಿಯೂ ಕೂಡ ಎಲ್ಲರದ್ದೇ ಆಗಿರುತ್ತೆ. ಇದು ಮಕ್ಕಳಿಗೆ ನಾವು ಹೇಳಿಕೊಡುವುದಕ್ಕಿಂತ ನಮ್ಮ ಕೆಲಸದ ಜೊತೆ ಮೂಲಕ ತೋರಿಸಿಕೊಳ್ಳುವುದು ಇನ್ನೂ ಚೆನ್ನಾಗಿರುತ್ತೆ. ಹುಲ್ಲೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಮ್ಮ ಹಾಲು ಕರೆಯೋ ಮಷೀನಲ್ಲೇ ವಾಟರ್ ಸರ್ವಿಸ್ ಮಾಡೋ ಆಪ್ಷನ್ ಕೂಡ ಇದೆ. ಅದನ್ನು ಯೂಸ್ ಮಾಡಿಕೊಂಡು ಈ ಜಾಗನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಹಿಂದೆ ಈ ಥರ ಕೆಲಸಗಳಿಗೆ ಹೆಚ್ಚು ಸಮಯ ಮತ್ತು ಶ್ರಮ ಬೇಕಾಗುತ್ತಿತ್ತು. ಈಗ ಟೆಕ್ನಾಲಜಿ ಸ್ವಲ್ಪ ಹೆಲ್ಪ್ ಮಾಡ್ತಿದೆ ಅಂತಲೇ ಹೇಳ್ಬೋದು. ಆದರೂ ಟೆಕ್ನಾಲಜಿ ಏನೇ ಇದ್ರೂ ಕೆಲಸ ಮಾಡೋ ಮನಸ್ಸಿರಬೇಕು. ಯಾಕಂದರೆ ಸೌಲಭ್ಯಗಳು ನಮ್ಮ ಕೆಲಸವನ್ನು ಸುಲಭ ಮಾಡ್ಬೋದೇ ಹೊರತು, ಆದರೆ ಅದು ನಮ್ಮ ಬದಲು ಕೆಲಸ ಮಾಡೋದಕ್ಕಾಗಲ್ಲ ಅಲ್ವಾ? ಹೀಗೆ ಬೆಳಿಗ್ಗೆಯಿಂದ ಒಂದೊಂದೇ ಕೆಲಸ ಮಾಡ್ತಾ ದಿನ ಮುಗ್ದೇ ಹೋಗಿದ್ದು ಗೊತ್ತೇ ಆಗಲಿಲ್ಲ. ಒಂದು ಕುಟುಂಬ ಚೆನ್ನಾಗಿ ನಡೆಯೋ ಹಿಂದೆ ಕಾಣದಷ್ಟು ಸಣ್ಣ ಸಣ್ಣ ಕೆಲಸಗಳಿರ್ತವೆ. ಅದನ್ನು ಮಾಡುವವರ ಶ್ರಮ ಎಲ್ಲರಿಗೂ ಕಾಣಿಸ್ದೇ ಇರ್ಬೋದು, ಆದರೆ ಆ ಕೆಲಸದ ಬೆಲೆ ನಮಗೆ ಗೊತ್ತಿರಬೇಕು ಅನ್ನೋದು ನನ್ನ ಭಾವನೆ. ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಹಾಗಾಗಿ ರೆಡಿಯಾಗಿ ಹೊರಟೆ. ಇಷ್ಟಾಗಿತ್ತು ಇವತ್ತಿನ ಈ ಸಂಡೇ ವ್ಲಾಗ್. ಹೇಗಿತ್ತು ನನ್ನ ಈ ಸಂಡೇ ವ್ಲಾಗ್? ನಿಮಗೂ ಈ ಸಿಂಪಲ್ ಲೈಫ್ ಸ್ಟೈಲ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಂಡೇ ಹೇಗಿರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಜೊತೆ ಈ ಸುಂದರ ಪ್ರಯಾಣದಲ್ಲಿ ಇರೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಖುಷಿಯಾಗಿರಿ, ಆರೋಗ್ಯವಾಗಿರಿ, ನಿಮ್ಮವರ ಜೊತೆ ಪ್ರತಿದಿನವೂ ಸುಂದರವಾಗಿಸಿಕೊಳ್ಳಿ. ಥ್ಯಾಂಕ್ ಯು.